ನಾವು ಸಭೆಯನ್ನು ಶುರು ಮಾಡಬೇಕು. ನೆರೆದಿರುವಂತಹ ಎಲ್ಲ ನಿವಾಸಿಗಳಿಗೆ, ನಮ್ಮ ರೂಪಾನಗರದ ನಿವಾಸಿಗಳಿಗೆ ನಮ್ಮ NRRW ಪರವಾಗಿ ಹಾಗೂ ರೂಪಾನಗರದ ಹೌಸಿಂಗ್ ಸೊಸೈಟಿಯ ಪರವಾಗಿ DHBCS ಪರವಾಗಿ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತವನ್ನು ಕೋರುತ್ತಾ ಇದ್ದೀನಿ. ಸೊ ಇದಕ್ಕೆ ಪ್ರಾಸ್ತಾವಿಕ ಭಾಷಣ ಮಾಡಬೇಕು ಅಂತ ನಮ್ಮ NRRW ಅಧ್ಯಕ್ಷರಾದ ಶ್ರೀಯುತ ನರಸಿಂಹಮೂರ್ತಿ ಅವರನ್ನ ನಾನು ಕರೀತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಿಗೆ ದಿವಂಗತ ಸುವರ್ಣ ಅವ್ರನ್ನ ಸ್ಮರಿಸಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂತಂದರೆ ನಿಮಗೆ ಗೊತ್ತು, ಇಷ್ಟೊಂದು ಸುಂದರವಾದ ಬಡಾವಣೆಯನ್ನು ನಿರ್ಮಿಸಲಿಕ್ಕೆ ನಿರ್ಮಾಣ ಮಾಡಿಕೊಡ್ಲಿಕ್ಕೆ ಅವರ ಪಾತ್ರ ಅಷ್ಟು ಮುಖ್ಯವಾಗಿತ್ತು ಅಂತ. ಹಾಗಾಗಿ ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ತಾ ಇದ್ದರೆ ತಪ್ಪಾಗುತ್ತೆ. ಸ್ಮರಿಸ್ಕೊಳ್ತಾ ಈ ಒಂದು ಸಭೆಗೆ ದೀಪಾ ಗೃಹ ನಿರ್ಮಾಣ ಸಂಘದವ್ರನ್ನ ನಾವು ಆಹ್ವಾನ ಕೊಟ್ಟಾಗ ಅವರು ನಮ್ಮ ಮನ್ನಣೆ ಗೌರವಿಸಿ ಹೊಂದಿದ್ದಾರೆ. ಇಲ್ಲಿ ಅಧ್ಯಕ್ಷರಾದ ರಾಮಪ್ಪನವರು ಬಂದಿದ್ದಾರೆ, ಇತರ ಪದಾಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರೂ ವೇದಿಕೆ ಮೇಲೆ ಬರಬೇಕು ಕೋರ್ತೀನಿ. ಈ ಒಂದು ಸಂವಾದ ಸಭೆಯನ್ನು ಏರ್ಪಡಿಸಲು ಹಿನ್ನೆಲೆ ಏನಂತಂದರೆ, ಇದೇ ತಿಂಗಳು 2ನೇ ತಾರೀಕು ದೀಪಾ ಗೃಹ ನಿರ್ಮಾಣ ಸಂಘದ ವತಿಯಿಂದ ನಮಗೆ ಒಂದು ಆಹ್ವಾನ ಬಂದಿತ್ತು. ನಮಗೆ ಅಂದರೆ ನಮ್ಮ ರೂಪಾನಗರಕ್ಕೆ ನಮ್ಮ ಕಾರ್ಯಕ್ರಮಗಳು ಹೋದಾಗ ಅವ್ರ ಜೊತೆಯಲ್ಲಿ ಅನೇಕ ವಿಚಾರಗಳನ್ನು ನಿರ್ಣಯ ಮಾಡಿಕೊಂಡ್ರಿ. ಅವ್ರು ಏನು ಹೇಳಿ ವ್ಯಕ್ತಪಡಿಸಿದ್ರು ಅಂತಂದರೆ, ನಮ್ಮ ಈ ಒಂದು ಬಡಾವಣೆಯಲ್ಲಿ ದಿನನಿತ್ಯದ ನಿರ್ವಹಣಾ ಶುಲ್ಕ ಇದೆಯಲ್ಲ, ಈ ಶುಲ್ಕವನ್ನು ಬಹಳ ಜನ ಕಟ್ತಾ ಇಲ್ಲ. ಸೊ ಹಾಗಾಗಿ ನಿರ್ವಹಣೆ ಮಾಡೋದು ಕಷ್ಟ ಆಗ್ತಾ ಇದೆ. ನಾವು ಈಗ ಅನಿವಾರ್ಯವಾಗಿ ನಿರ್ವಹಣಾ ಕಾರ್ಯವನ್ನು ಕೈ ಬಿಡಬೇಕಾಗ್ತದೆ. ಆ ಹೊಣೆಯಿಂದ ತಪ್ಪಿಸ್ಕೊಳ್ಬೇಕು ಅಂದರೆ ಬಿಡಬೇಕಾಗೋ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಮ್ಮ ಜೊತೆಗೆ ಈ ವಿಚಾರನ ಹಂಚ್ಕೊಂಡಾಗ ನಾವು ಹೇಳಿದ್ವಿ, ಯಾವುದಕ್ಕೂ ಒಂದು ನಮ್ಮ ನಿವಾಸಿಗಳ ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಪಡೆದು ಈ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುವುದು ಒಳ್ಳೆಯದು ಅಂತ ಹೇಳಿದಾಗ ಅವರು ಇದ್ದಾರೆ. ಹಾಗೆ ಅವರೆಲ್ಲರೂ ಬಂದಿದ್ದಾರೆ. ಅವರೆಲ್ಲರಿಗೂ ನಿಮ್ಮೆಲ್ಲರ ಪರವಾಗಿ ಕೊಡ್ತೀನಿ. ಆಮೇಲೆ ಈ ಒಂದು ಹಿನ್ನೆಲೆಯಲ್ಲಿ ನಾನು ನಿಮಗೆ ಕೆಲವೊಂದು ಇಂಪಾರ್ಟೆಂಟ್ ಅಂಶವನ್ನು ಸ್ಟ್ಯಾಟಿಸ್ಟಿಕ್ಸ್ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ 5,000 ರೂಪಾಯಿಗಿಂತ ಕಡಿಮೆ, ಗಮನವಿಟ್ಟು ಕೇಳಿಸ್ಕೊಳ್ಳಿ, 5,000 ರೂಪಾಯಿಗಿಂತ ಕಡಿಮೆ ಇದ್ದವರು ಕಟ್ಟದೇ ಇರೋರು, ಬಾಕಿ ಇರೋರು 111 ಜನ ಇದ್ದಾರೆ. 5,000ದಿಂದ 10,000ದವರೆಗೆ 140 ಜನ ಇದ್ದಾರೆ. 10,000ದಿಂದ 20,000ದವರೆಗೆ 135 ಜನರಿದ್ದಾರೆ. 20,000ದಿಂದ 30,000ದವರೆಗೆ 36 ಜನರಿದ್ದಾರೆ. 30,000ದಿಂದ 40,000ದವರೆಗೆ 5 ಜನರಿದ್ದಾರೆ. 40,000ದಿಂದ 50,000ದವರೆಗೆ 4 ಜನರಿದ್ದಾರೆ. 50,000ಕ್ಕಿಂತ ಜಾಸ್ತಿ 5 ಜನ ಇದ್ದಾರೆ. ಒಟ್ಟು 450ರಲ್ಲಿ ಅಂದರೆ 746 ಮನೆ ಇದೆ. ಅದರಲ್ಲಿ 450 ಮನೆಯಿಂದ ಅಥವಾ ಸದಸ್ಯರಿಂದ ನಿರ್ವಹಣಾ ಶುಲ್ಕ ಬರ್ತಾ ಇಲ್ಲ. ಅದರ ಅಮೌಂಟ್ ಹೆಚ್ಚು ಕಡಿಮೆ ಒಂದು 50 ಲಕ್ಷ ಆಗಿದೆ ಅಂತ ಹೇಳ್ತಾರೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ನಾವು ಹೇಗೆ ನಿರ್ವಹಣೆ ಹೊಣೆ ಹೋಗಬೇಕು ಅಂತ ಒಂದು ಇದಿಟ್ಟಿದ್ದಾರೆ ಅವರು. ನಿಮಗೆಲ್ಲರಿಗೂ ಗೊತ್ತು, ಈ ಸದ್ಯದಲ್ಲೇ ಈಗ ಅವರ ಗೃಹ ನಿರ್ಮಾಣ ಸಂಘದ ಆನ್ಯುವಲ್ ಜನರಲ್ ಬಾಡಿ ಮೀಟಿಂಗ್, ಸರ್ವ ಸದಸ್ಯರ ಸಭೆ ಈ ಸದ್ಯದಲ್ಲಿ 14ನೇ ತಾರೀಕು ಆಗಲಿದೆ. ಅದರಲ್ಲೂ ಈ ವಿಷಯ ಮಂಡಿಸಿದ್ದಾರೆ. ಆವತ್ತು ಒಂದು ನಿರ್ಣಯ ತಗೊಳ್ಳುವಂತಹ ಸಂದರ್ಭ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ನಿಮ್ಮೆಲ್ಲರ ಒಂದು ಅಭಿಪ್ರಾಯ ಪಡೆದು ಏನಾದರೂ ಒಂದು ಒಮ್ಮತದ ಸರ್ವಾನುಮತದ ಏನಾದರೂ ಒಂದು ಪರಿಹಾರ ಸಿಕ್ಕಿದರೆ ಇದಕ್ಕೆ ಅವರಿಗೆ ಆ ಮೀಟಿಂಗ್ನಲ್ಲಿ ಅಂತಿಮ ನಿರ್ಧಾರ ತಗೊಳ್ಳಿಕ್ಕೆ ಸಹಕಾರಿಯಾಗುತ್ತೆ ಅಂತ ಈ ಒಂದು ಸಭೆಯನ್ನು ನಾವು ಏರ್ಪಡಿಸಿದ್ದೇವೆ.
ಸೊ ಇದರಲ್ಲಿ ಈಗ ದೀಪ ಗೃಹ ನಿರ್ಮಾಣ ಸಂಘದ ವತಿಯಿಂದ ನಿರ್ವಹಣೆ ಮುಂದುವರಿಸಬೇಕಾ ಬೇಡವಾ ಅನ್ನೋದು ನಿರ್ಧಾರ ಆಗಬೇಕು. ಆಮೇಲೆ ಏನಂತಂದ್ರೆ ಇದೊಂದು ಸಂವಾದ ರೀತಿಯಲ್ಲಿ ನಾವು ಮಾಡಬೇಕು ಅನ್ನೋದು ನನ್ನ ಆಶಯ. ನೀವೆಲ್ಲರೂ ಅದಕ್ಕೆ ಸಹಕಾರ ಕೊಡ್ತೀರಿ ಅಂತ ಕೇಳ್ಕೊಳ್ತೀನಿ. ಯಾರು ನಿಮ್ಮ ಅಭಿಪ್ರಾಯ ಯಾರು ಬೇಕಾದ್ರೂ ಹೇಳ್ಬೋದು. ಇಲ್ಲಿ ಈ ನಿರ್ವಹಣಾ ಶುಲ್ಕದ ಬಗ್ಗೆ ಇವತ್ತು ನಾವು ನಮ್ಮ ಫೋಕಸ್ ಮಾಡೋಣ. ಅದರಿಂದಾಗಿ ನಮ್ಮ ಗೃಹ ನಿರ್ಮಾಣ ಸಂಘದವರಿಗೆ ಯಾವುದಾದ್ರು ಒಂದು ನಿರ್ಧಾರ ತಗೊಳ್ಳಕ್ಕೆ ಸಹಾಯ ಆಗುತ್ತೆ ಅಂತ ಭಾವಿಸಿ ನಾನು ಗೃಹ ನಿರ್ಮಾಣ ಸಂಸ್ಥೆ ವತಿಯಿಂದ ಒಂದು ವಾಸ್ತವಿಕ ಪರಿಸ್ಥಿತಿ ಬಗ್ಗೆ ಯಾಕಂದ್ರೆ ಎಷ್ಟೋ ಜನಕ್ಕೆ ನಮ್ಮ ಪಟ್ಟಣ ಪಂಚಾಯತಿ ಹೋಗಿದೆ, ನಮ್ದೆಲ್ಲ ಪಟ್ಟಣ ಪಂಚಾಯತಿಯವರು ನೋಡ್ಕೊಳ್ತಾ ಇದ್ದಾರೆ ಅಂತ ಭಾವನೆ ಈಗ ಇರ್ಬೋದು. ಸೊ ಈ ದೃಷ್ಟಿಯಿಂದ ನಮ್ಮ ದೀಪ ಗೃಹ ನಿರ್ಮಾಣ ಸಂಸ್ಥೆ ವತಿಯಿಂದ ಒಂದು ಸಂಕ್ಷಿಪ್ತ ವಾಸ್ತವ ಪರಿಸ್ಥಿತಿಯನ್ನು ನಿಮಗೆ ಪರಿಚಯಿಸಿದರೆ ಒಳ್ಳೆಯದು ಅಂತ ನನಗೆ ಅನಿಸ್ತಾ ಇದೆ. ಎಲ್ಲರಿಗೂ ನಮಸ್ಕಾರ. ಈ ರೂಪಾನಗರದ ನಿವಾಸಿಗಳ ಪ್ರಥಮ ಸಭೆಗೆ ನಮ್ಮ ನಿವಾಸಿಗಳ ಸಂಘದ ಪದಾಧಿಕಾರಿಗಳು ಈಗ ಒಂದು ಕೆಲವು ದಿನಗಳ ಹಿಂದೆ ನಮ್ಮಲ್ಲಿ ಒಂದು ಚರ್ಚೆ ಮಾಡಿದಾಗ ಸಭೆಯಲ್ಲಿ ಮುಕ್ತವಾಗಿ ಚರ್ಚೆ ಮಾಡೋಣ, ಎಲ್ಲ ನಮ್ಮ ನಿವಾಸಿಗಳಿಗೆ ಒಂದು ಆಹ್ವಾನ ಪತ್ರವನ್ನು ಕೊಡ್ತೀವಿ ನಾವು ಅಂತ ಹೇಳಿ ಹೇಳಿಕೊಳ್ಳೋದಕ್ಕೋಸ್ಕರವಾಗಿ ನಾವು ಕೂಡ ನಿನ್ನೆ ನಮ್ಮ ಆಡಳಿತ ಮಂಡಳಿಯ ಸಭೆಯಲ್ಲಿ ಚರ್ಚೆ ಮಾಡಿ ಇವತ್ತು ಭಾಗವಹಿಸೋಣ ನಾವು ಕೂಡ ಅಂತೇಳಿ ಒಂದು ತೀರ್ಮಾನಕ್ಕೆ ಬಂದಿದ್ದರಿಂದ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ ಮತ್ತು ಮಹಿಳಾ ಸಂಘದ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳೇ, ನನ್ನ ಸಹೋದರಿಗಳಾಗಿರ್ತಕ್ಕಂಥ ಉಪಾಧ್ಯಕ್ಷರಾದ ಸದಾಶಿವ ಪೂಜಾರಿ ಅವರೇ, ಸುಂದರ್ ಅವರೇ, ಅಜಯ್ ಕುಮಾರ್ ಅವರೇ, ಡಾಕ್ಟರ್ ದೀಪಕ್ ಅವರೇ, ಬಾಲಕೃಷ್ಣ ಅವರೇ, ಇನ್ನು ಎಲ್ಲ ನಿವಾಸಿಗಳ ಬಂಧುಗಳೇ, ಇದು ಈ ರೀತಿ ಸೇರ್ಬೇಕಾದ್ರೆ ಯಾವುದಾದ್ರೂ ಒಂದು ಜಲ್ವಂತ ಸಮಸ್ಯೆಗಳು ಹೊರಗಡೆ ಬಂದಾಗ ಮಾತ್ರ ಎಲ್ಲರೂ ಒಟ್ಟಾಗಿ ಸೇರಲಿಕ್ಕೆ ಬಹಳಷ್ಟು ಖುಷಿ. ಸಂತೋಷ ಇದ್ದಾಗ ಅವರ ಪಾಡಿಗೆ ಹೋಗ್ತೀವಿ, ಕಷ್ಟ ಬಂದಾಗ ವೆಂಕಟರಮಣ ಅನ್ನೋ ರೀತಿಯಲ್ಲಿ ಯಾವ್ದಾದ್ರು ಸಮಸ್ಯೆ ಬಂದಾಗ ಮಾತ್ರ ಇದೆಲ್ಲ ಒಟ್ಟಾಗಿ ಅದು ಸಹಜ ನಿಯಮ, ಪ್ರಕೃತಿಯ ನಿಯಮವೂ ಕೂಡ. ಇಲ್ಲಿ ನಮಗೆ ಈ ರೂಪಾನಗರ ಮತ್ತು ನಮ್ಮ ಏನು ದೀಪ ಗೃಹ ನಿರ್ಮಾಣ ಸಹಕಾರ ಸಂಘದ ವತಿಯಿಂದ ಆ ಕಡೆಗೆಲ್ಲ ಕೇಳಿಸಿದ್ದ ಈ ಸಂಘದ ವತಿಯಿಂದ ನಾವು ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶಗಳೇನು, ಯಾವ ರೀತಿಯಲ್ಲಿ ಹಂತ ಹಂತವಾಗಿ ನಿವೇಶನಗಳನ್ನ ವಿತರಣೆ ಮಾಡಿಕೊಂಡಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ತಿಳಿದಿರ್ತಕ್ಕಂಥ ವಿಚಾರ. ದೀಪಾನಗರ ಪ್ರಾರಂಭ ಮಾಡಿದಾಗ ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು 7 ರೂಪಾಯಿ, 8 ರೂಪಾಯಿ, 9 ರೂಪಾಯಿಂದ ಹಿಡಿದು ರೂಪಾನಗರದಲ್ಲಿ 15 ರೂಪಾಯಿ, 20 ರೂಪಾಯಿ ಅಡಿ, 60 ರೂಪಾಯಿ, 11.5 ಗರಿಷ್ಠವಾಗಿ ಕೊಟ್ಟಿದ್ದು 60 ರೂಪಾಯಿ ಅಡಿಗೆ ಕೊಟ್ಟಿದ್ದು. ಅದು ಅವತ್ತಿನ ಬೆಲೆ ಅಂತ ನೀವು ಅಂದ್ಕೊಂಡಿದ್ದೆ, ಸತ್ಯ ಅದಿಲ್ಲ ಅಂತ ಹೇಳಿದ್ರು. ಆವತ್ತು ಕೊಟ್ಟಿರ್ತಕ್ಕಂಥದ್ದನ್ನ ಎಷ್ಟೋ ಜನ ಕೆಲವರು ಅವರ ಸಂಕಷ್ಟಗಳಿಗೂ ಅಥವಾ ಯಾವ ರೀತಿಯ ಬಳಸ್ಕೊಂಡು ಅದನ್ನು ಮಾರಾಟ ಮಾಡಿಕೊಂಡು ಅದನ್ನ ತೆಗೆದುಕೊಂಡಿರ್ತಕ್ಕಂಥದ್ದು ಹೆಚ್ಚಾಗಿ ದೊಡ್ಡ ದೊಡ್ಡ ಮೊತ್ತವನ್ನು ಕೊಟ್ಟು ತೆಗೆದುಕೊಂಡಿರ್ತಕ್ಕಂಥದ್ದು ಮನೆ ಕಟ್ಟತಕ್ಕಂಥದ್ದು ನಿಜ. ವಾಸ್ತವಿಕವಾಗಿ ಒರಿಜಿನಲ್ ಅಲಾಟೀಸ್ ಅಂತ ಏನಿದ್ರು ದೀಪಾ ಸೊಸೈಟಿ ಅಲಾಟ್ ಆಗಿರ್ತಕ್ಕಂಥವ್ರು ಅವರು ಕೊಟ್ಟ ಹಣ ಎಷ್ಟು, ಅಲ್ಲಿಂದ ಇಲ್ಲಿಯವರೆಗೆ ಇದರ ಬೆಲೆ ಎಷ್ಟು ಮಟ್ಟಿಗೆ ಜಾಸ್ತಿ ಆಗಿದೆ. ಇವತ್ತು ಕೋಟ್ಯಾಂತರ ರೂಪಾಯಿಗೆ ಅದರ ಮೌಲ್ಯವನ್ನು ಹೆಚ್ಚಿಸಿಕೊಂಡಿರ್ತಕ್ಕಂಥದ್ದು ನಿಮ್ಮ ಬಂಡವಾಳ ತೊಡಗಿಸಿರ್ತಕ್ಕಂಥ
ಸಂದರ್ಭದಲ್ಲಿ ಪ್ರೊಫೆಸರ್ ಸ್ವಾಮಿ ಅಂತ ಜನರಲ್ ಬಾಡಿ ಹೇಳ್ತಾರೆ, 30 ವರ್ಷಗಳ ನನ್ನ ಜೀವನದಲ್ಲಿ ಸೇವೆಯಲ್ಲಿ ನಿವೃತ್ತಿ ಆದಮೇಲೆ ಬಂದಿರತಕ್ಕಂಥದ್ದು ಪೆನ್ಷನ್ ಸೇರಿ 35 ಲಕ್ಷ. ನಾನು ಒಂದು ಸೈಟ್ಗೆ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದಕ್ಕೆ ಮಾರಾಟ ಮಟ್ಟದಿಂದ ಬಂದಿದ್ದು 50 ಲಕ್ಷ ಅಂತ ಹೇಳ್ತಾರೆ. ಅದೆಲ್ಲ ಅದು ಶೇರ್ ಮಾರ್ಕೆಟ್ ಟೈಪು ಜಾಸ್ತಿ ಆಗ್ತಾ ಹೋಗ್ತದೆ. ಅದ್ರ ಬಗ್ಗೆ ನಾವು ಕಾಮೆಂಟ್ ಮಾಡ್ಕೋಬಹುದು. ವಾಸ್ತವಿಕವಾಗಿ ಒಂದು ಯಾವ್ದಾದ್ರು ಬಡಾವಣೆ ಮೈಸೂರಿನಲ್ಲಿ ಜೀವಂತವಾಗಿರ್ತಕ್ಕಂಥದ್ದು, ಪ್ರಾಮಾಣಿಕವಾಗಿ ಆ ಸೊಸೈಟಿನ ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಮತ್ತೆ ಎಲ್ಲ ನಿರ್ವಹಣೆಯನ್ನು ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ನಡೆಸ್ಕೊಂಡು ಹೋಗ್ತಕ್ಕಂಥದ್ದು ಯಾವ್ದಾದ್ರು ಹೌಸಿಂಗ್ ಸೊಸೈಟಿ ಇದೆ ಅಂತ ಹೇಳಿದ್ರೆ ಅದು ದೀಪ ಹೌಸ್ ಬಿಲ್ಡಿಂಗ್ ಹೌಸಿಂಗ್ ಸೊಸೈಟಿ ಅಂತ ಹೇಳಿದ್ರೆ ನಮ್ಮ ಯಾರೋ ಈಗ ಏನು ನರಸಿಂಹಮೂರ್ತಿ ಅವರು ಜ್ಞಾಪಿಸ್ಕೊಂಡ್ರು, ಸುವರ್ಣ ಅವರ ಒಂದು ಕಾಲದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥ ಈ ಸಂಸ್ಥೆ ಅವರ ಉದ್ದೇಶ ಈಡೇರಿಕೆಗಾಗಿ ಏನು ಅವರು ಸ್ಥಾಪನೆ ಮಾಡಿರ್ತಕ್ಕಂಥ ಮೂಲ ಉದ್ದೇಶಗಳನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಇವತ್ತು ಕೂಡ ಸಂಸ್ಥೆಗಳನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀವಿ. ಇದು ಎಲ್ಲರೂ ಕೂಡ ಕೈ ಸೇರಿದ್ರೆ, ಎಲ್ಲರೂ ಕೂಡ ಕೈ ಜೋಡಿಸಿದ್ರೆ ಮಾತ್ರ ಇದು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗ ಅನೇಕ ಜನರಿಗೆ ಸ್ವಲ್ಪ ಕನ್ಫ್ಯೂಷನ್ ಕ್ರಿಯೇಟ್ ಆಗಿರ್ತದೆ. ಪಟ್ಟಣ ಪಂಚಾಯಿತಿ ಬಂದಿದೆ, ಕ್ರಮೇಣವಾಗಿ ಪಟ್ಟಣ ಪಂಚಾಯತಿನೂ ಬರ್ತದೆ, ಕಾರ್ಪೊರೇಷನ್ ಬರ್ತದೆ. ಸಿಟಿಗಳಲ್ಲಿ ಏನು ಕಾನೂನು ಪ್ರಕಾರವಾಗಿ ಏನು ಬದಲಾವಣೆಗಳಾಗ್ತದೆ ಬದಲಾವಣೆ ಆಗ್ತಾ ಹೋಗ್ತದೆ. ಅದಕ್ಕೆ ತಕ್ಕಂತೆ ಎಲ್ಲ ಜವಾಬ್ದಾರಿಗಳನ್ನು ಅವರೇ ವಹಿಸಿಕೊಂಡು ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದಕ್ಕೆ ಸಾಧ್ಯತೆ ಇಲ್ಲ. ಇವತ್ತಿಗೂ ಕೂಡ ಏನು ವಿಚಾರಣೆ ಮಾಡಿರ್ತಕ್ಕಂಥ ಲೇಔಟ್ಗಳಿದ್ದಾವೆ, ಆ ಲೇಔಟ್ಗಳಿಗೆ ಮೂಢವರು ಕೆಲಸ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೌಲಭ್ಯ ಕೊಡಕ್ಕೆ ಆಗ್ತಾ ಇಲ್ಲ. ಆದರೆ ನಮ್ಮ ಲೇಔಟ್ಗಳಲ್ಲಿ ಸೌಲಭ್ಯವನ್ನು ನಾವು ಕೊಟ್ಕೊಂಡು ಬರ್ತಾ ಇದ್ದೀವಿ. ಈಗ ಎಲ್ಲಿವರೆಗೆ ಸಾಧ್ಯವಾಗುತ್ತೋ, ಎಲ್ಲಿವರೆಗೂ ನಮ್ಗೆ ಶಕ್ತಿ ಇರ್ತದೋ, ಎಲ್ಲಿವರೆಗೂ ಹಣಕಾಸಿನ ಸಾಮರ್ಥ್ಯ ಇರ್ತದೋ ಅಲ್ಲಿವರೆಗೂ ನಡೆಸ್ಕೊಂಡು ಬರ್ಬೋದು, ನಿಮ್ಮೆಲ್ಲರೂ ಸಹಕಾರ ಇದ್ರೆ. ಈಗ ದೀಪನಗರದನ್ನು ನಾವು ಕೈ ಬಿಟ್ಟಿದ್ದೀವಿ, ಅವರು ನಿರ್ವಹಣೆ ಮಾಡ್ಕೊಳ್ತೀವಿ ಅಂತ ಹೇಳಿದ್ರು ಕೈ ಬಿಟ್ಟಿದ್ದೀವಿ. ಅದೇ ಒಂದು ಪರಿಸ್ಥಿತಿ ಇಲ್ಲೂ ಕೂಡ ಬರ್ತದೆ. ಇನ್ನೂ ಸ್ವಲ್ಪ ಸಮಯ ಹೋಗ್ಬೇಕಾಗ್ತದೆ. ಇವೆಲ್ಲರೂ ಏನು ಆಸಕ್ತಿಯಿಂದ ಇವತ್ತಿಗೆ ನಮ್ಮ ನಿವಾಸಿಗಳ ಸಂಘದವರು ಕೊಟ್ಟಿರ್ತಕ್ಕಂಥ ಕರಪತ್ರವನ್ನು ನೋಡಿಕೊಂಡು ಬಂದಿದ್ದೀವಿ. ಇದಕ್ಕೆ ನನಗೆ ತುಂಬಾ ಸಂತೋಷವಾಯಿತು. ಇಷ್ಟು ಜನ ಭಾಗವಹಿಸಿರ್ತಕ್ಕಂಥ ನೋಡಿ ನಾನು ನಿಜವಾಗ್ಲೂ ಕೂಡ ನಿಮ್ಮೆಲ್ಲರಿಗೂ ಕೂಡ ಅಭಾರಿಯಾಗಿದ್ದೇನೆ ಅಧ್ಯಕ್ಷನಾಗಿ. ಇದು ಮುಖ್ಯವಾಗಿರ್ತಕ್ಕಂಥ ವಿಚಾರ. ನೀವು ನೋಡ್ತೀರಿ ರಸ್ತೆಗಳು ಎಷ್ಟು ಹದಗೆಟ್ಟಿದೆ ಅಂತಕ್ಕಂಥದ್ದು. ಒಂದು ದಿವಸ ನೀರು ಬರಲಿಲ್ಲ ಅಂತಂದ್ರೆ ಚಳಪಡಿಸ್ತೀರಿ, ಆಫೀಸಿಗೆ ಫೋನ್ ಮಾಡ್ತೀವಿ. ವಿದ್ಯುತ್ ಇಲ್ಲ ಅಂದ್ರೆ ನಮ್ಮ ಸಂಬಂಧ ಪಡೆದಿದ್ರು ಕೂಡ ವಿದ್ಯುತ್ ಇಲ್ಲ ಅಂತ ಆಫೀಸಿಗೆ ಫೋನ್ ಮಾಡ್ತೀವಿ. ನಾಯಿಗಳು ಗಲಾಟೆ ಮಾಡ್ತೇವೆ ಬೀದಿನಲ್ಲಿ, ನಾಯಿಗಳು ನಮಗೆ ತೊಂದರೆ ಕೊಡ್ತೇವೆ ಅಂತಂದ್ರು ನಮ್ಮ ಆಫೀಸಿಗೆ ಫೋನ್ ಮಾಡ್ತೀವಿ. ಚರಂಡಿ ಏನಾದ್ರು ಬಂದಾಗಿದೆ ಅಂದ ತಕ್ಷಣ ಆಫೀಸಿಗೆ ಫೋನ್ ಮಾಡ್ತೀವಿ. ಇದು ನಾವು ನಗರದಲ್ಲಿರ್ತಕ್ಕಂಥವ್ರು, ಕಾರ್ಪೊರೇಷನ್ ಲಿಮಿಟ್ ಇರ್ತಕ್ಕಂಥವ್ರು, ಯಾವ್ದಾದ್ರು ಇಂಥ ಸಮಸ್ಯೆಗಳಿಗೆ ಕಾರ್ಪೊರೇಷನ್ ನಾವು ಫೋನ್ ಮಾಡ್ತೀವ, ಮೂಡಕ್ಕೆ ಫೋನ್ ಮಾಡ್ತೀವ, ಹೌದಾ ಇಲ್ಲ? ಆದ್ರೆ ಇಲ್ಲಿ ನೀವು ಪ್ರತಿಯೊಂದು ಸಮಸ್ಯೆಗೂ ಕೂಡ ನಮ್ಮದೇ ಆಗಿರ್ತಕ್ಕಂಥ ಆಫೀಸಿಂದ ಮುತುವರ್ಜಿ ವಹಿಸಿಕೊಂಡು ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾರಾದ್ರೂ ಇಲ್ಲ ಅಂತ ಹೇಳಿದ್ರೆ ಕೈ ಎತ್ತಿ, ಇಲ್ಲ ನೀವು ಸ್ಪಂದಿಸ್ತಾ ಇಲ್ಲ ಅಂತಂದ್ರೆ ಕೈ ಎತ್ತಿ ದಯಮಾಡಿ. ಈ ಕಾರಣದಿಂದಾಗಿ ಪ್ರತಿ ಹಂತದಲ್ಲೂ ಕೂಡ ನಿರ್ವಹಣೆ ಮಾಡಿಕೊಂಡು ಬರ್ತಕ್ಕಂಥ ಇದೆ ವ್ಯವಸ್ಥೆ ಈಗಲೂ ಕೂಡ ಇದೆ. ಈ ವ್ಯವಸ್ಥೆಯನ್ನ ನಾವು ನಿಮ್ಮ ಸಹಕಾರ ಇಲ್ಲದೆ ಹೋದ್ರೆ ಮಾಡ್ಕೊಂಡು ಹೋಗ್ಲಿಕ್ಕೆ ಸಾಧ್ಯತೆ ಇಲ್ಲ ಅಂತಕ್ಕಂಥ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೇವೆ. ಈ ಕಾರಣಕ್ಕೋಸ್ಕರವಾಗಿ ಮುಕ್ತವಾಗಿ ಚರ್ಚೆ ಮಾಡಿಕೋಸ್ಕರವಾಗಿ ಈಗೇನು ನಮ್ಮ ನರಸಿಂಹಮೂರ್ತಿ ಅಧ್ಯಕ್ಷರು ಸುಮಾರು 746 ಮನೆಗಳು ಈಗ ಕನ್ಸ್ಟ್ರಕ್ಟೆಡ್ ಆಗಿರ್ತಕ್ಕಂಥ. ಇದರಲ್ಲಿ ವೇಕೆಂಟ್ ಸೈಟ್ 1627 ಇದೆ. ವೇಕೆಂಟ್ ಸೈಟ್ ಅನ್ನ ಉಳ್ಕೊಂಡು ಹೋಗಕ್ಕೆ ಆಗಲ್ಲ. ಆದ್ರೆ ಇವತ್ತೆಲ್ಲ ನಾಳೆ ಅವರು ಬಂದೇ ಬರ್ತಾರೆ, ಕಟ್ಟಬೇಕಾಗಿರ್ತಕ್ಕಂಥ ಸಂಪೂರ್ಣವನ್ನ ಕಟ್ತಾರೆ. ಅದಕ್ಕೆ ನಮಗೆ ನಂಬಿಕೆ ಇದೆ. ಈಗ ವಾಸ್ತವಿಕವಾಗಿ ತಂದ್ರೆ ಅನುಭವಿಸ್ತಕ್ಕಂಥವ್ರು ಯಾರು? ಇಲ್ಲಿ ಮನೆ ಕಟ್ಟಿರ್ತಕ್ಕಂಥ ಈ 746 ಮನೆಗಳಲ್ಲಿ ನಮಗೆ ಪ್ರಾಮಾಣಿಕವಾಗಿ ವಾಲಂಟರಿ ಕಟ್ಟತಕ್ಕಂಥ ಸಂಖ್ಯೆ ಎಷ್ಟು? ಬಹಳಷ್ಟು ಕಡಿಮೆ ಇದೆ. ಕೇವಲ ಒಂದು 250 ಮನೆಗಳಿಗಿಂತ ಹೆಚ್ಚಿನವರು ಮಾತ್ರ ಪ್ರತಿ ತಿಂಗಳು ಕಟ್ತಾ ಇದ್ರೆ
ಆಫೀಸ್ ಕೂಡ ಇಲ್ಲೇ ಈಗ ರೂಪಾನಗರದಲ್ಲಿ ಕೂಡ ಮಾಡಿದ್ದೀವಿ. ನೀವು ದೀಪಾನಗರಕ್ಕೆ ಬರ್ತಕ್ಕಂಥ ಕೈಗೊಂಡು ಮಾಡಿ ಇಲ್ಲೇ ಆಫೀಸ್ ಓಪನ್ ಮಾಡಿದ್ದೀವಿ, ಯಾವಾಗ ಕೂಡ ಕಟ್ಟಿ. ಆದರೂ ಕೂಡ ನಮ್ಮ ಎಂಪ್ಲಾಯೀಸ್ ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ, ಕೇಳ್ತಾರೆ, ಲೆಟರ್ ಕೊಡ್ತಾರೆ, ರಿಕ್ವೆಸ್ಟ್ ಮಾಡ್ತಾರೆ. ಯಾವುದಕ್ಕೂ ಕೂಡ ಸ್ಪಂದಿಸಿ ಇರ್ತಕ್ಕಂಥ ಜನ ಸುಮಾರು 450ಕ್ಕಿಂತ ಹೆಚ್ಚು ಮನೆಗಳಿದೆ, 746 ಮನೆಗಳಿದೆ. ಹೇಗೆ ನಡೆಸಬೇಕು? ನಾವು ಕೇಳ್ತಕ್ಕಂಥದ್ದು ಕೇವಲ 500 ರೂಪಾಯಿ ಮಾತ್ರ ತಿಂಗಳಿಗೆ, ಹೈಯೆಸ್ಟ್ ಬಿಗರ್ ಡೈಮೆನ್ಷನ್ ಸೈಟ್ಸ್ಗೆ 50 acre ಮಾತ್ರ 400-450 ರೂಪಾಯಿ 30-40 30-50 ಒಂದು ತಾವು ಗಮನದಲ್ಲಿ ಇಟ್ಕೊಳ್ಳಿ, ಬೇಸರ ಮಾಡ್ಕೋಬೇಡಿ. ಒಂದು ಫ್ಯಾಮಿಲಿ 4 ಜನ ಹೊರಗಡೆ ಹೋಗಿ ಒಂದು ಕಾಫಿ ಕುಡಿದು ಬಂದ್ರೆ ಇವತ್ತು 500 ರೂಪಾಯಿ ಬೆಲೆ ಕೊಡ್ತೀವಿ, ತಿಂಡಿ ಕೊಡ್ಲಿಕ್ಕೆ ಕೊಡ್ತೀವಿ. ನಾವು ಪೂರ್ತಿ ಒಂದು ತಿಂಗಳು ಮೇಂಟೈನ್ ಮಾಡೋದಕ್ಕೆ ಕೇವಲ ಕೇಳ್ತಕ್ಕಂಥದ್ದು 500 ರೂಪಾಯಿ. ನೀರು ಸಿಗಲಿ ಕಾರ್ಪೊರೇಷನ್ ನೀರು ಬಳಕೆಗೆ ಮಾತ್ರ ಇವತ್ತು ಒಂದು ಮನೆಗೆ ಬಿಲ್ ಬರ್ತಕ್ಕಂಥದ್ದು ಕನಿಷ್ಠ 600ರಿಂದ 800 ರೂಪಾಯಿ ಬಿಲ್ ಬರ್ತದೆ. ಒಂದು ತಿಂಗಳ ತಡ ಅದಕ್ಕೆ ಬಡ್ಡಿ ಸೇರಿಸಿ ವಸೂಲಿ ಮಾಡ್ಕೊಳ್ತಾರೆ, ಅದಕ್ಕೆ ಬಡ್ಡಿ ಸೇರಿಸಿ ವಸೂಲಿ ಮಾಡ್ತಾರೆ. ಆದ್ರೆ ನಾವು ಕೇಳ್ತಕ್ಕಂಥದ್ದು ನೀರು, ನಿಮ್ಮ ಚರಂಡಿ ವ್ಯವಸ್ಥೆ, ಸೈಟ್ ಕ್ಲೀನಿಂಗು, ರಸ್ತೆಗೆ, ಇವೆಲ್ಲ ಸೇರಿ ಕೇಳ್ತಕ್ಕಂಥದ್ದು ಕೇವಲ 500 ರೂಪಾಯಿ ಮಾತ್ರ. ಇಷ್ಟಕ್ಕೂ ಒಂದು ಅಪಾರ್ಟ್ಮೆಂಟ್ಗಳಲ್ಲಿ ಏನಾದ್ರು ಇದ್ರೆ, ಬಹುಶಃ ಅಪಾರ್ಟ್ಮೆಂಟ್ಗಳಲ್ಲಿ ನಮ್ಮ ಬಂಧುಗಳು ಸಂಬಂಧಿಕರು ಯಾರಾದ್ರೂ ಇರ್ತಾರೆ, ಅಲ್ಲಿ ಕೇಳಿ ಹೋಗಿ ತಿಂಗಳಿಗೆ ಎಷ್ಟು ಮೇಂಟೆನೆನ್ಸ್ ಕೊಡ್ತಾ ಇದ್ದೀರಿ ನೀವು ಅಂತ ಕೇಳಿ. ಕನಿಷ್ಠ ಅಂದ್ರೆ ತಿಂಗಳಿಗೆ 4ರಿಂದ 5,000 ರೂಪಾಯಿ ಮಿನಿಮಮ್ ಒಂದು ತಿಂಗಳಿಗೆ ಎಕ್ಸ್ಪೆಂಡಿಚರ್ಸ್ ಅಥವಾ ಅದರ ಮೇಂಟೆನೆನ್ಸ್ ಅಂತ ಹೇಳಿ ತಗೊಳ್ತಾರೆ. ನಾವು ತಗೊಳ್ತೀವಿ 500 ರೂಪಾಯಿ, 400 ರೂಪಾಯಿ, 500 ರೂಪಾಯಿ ತಗೊಳ್ತೀವಿ. ನಿಮ್ಮ ಇಲ್ಲಿ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಅವರಷ್ಟು ನಾವು ಕೊಡಿಯಂತ ನಿರೀಕ್ಷೆ ಮಾಡ್ತಾ ಇಲ್ಲ. ಇದು ಗರಿಷ್ಠವಾಗಿ ಫಿಕ್ಸ್ ಮಾಡ್ತಕ್ಕಂಥ ಇಷ್ಟು ಅಮೌಂಟ್ ಕೂಡ ತಾವೆಲ್ಲ ಕೈ ಜೋಡಿಸಿ ಕೊಡ್ಲಿಲ್ಲ, ನಮ್ಗೆ ಸಹಕರಿಸಲಿಲ್ಲ ಅಂತಂದ್ರೆ ನಾವು ಹೇಗೆ ಮೇಂಟೈನ್ ಮಾಡ್ಲಿಕ್ಕಾಗುತ್ತೆ? ಹಾಗಾಗಿ ನಿಮ್ಮನ್ನು ಕೇಳೋದು ಬೇಡ, ನಿಮ್ಗೆ ಹೇಳೋದು ಬೇಡ, ನಾವು ಸ್ಟಾಪ್ ಮಾಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಮುಂದೆ ಬರ್ತಕ್ಕಂಥ ಭಾನುವಾರ ಜನರಲ್ ಬಾಡಿಯಲ್ಲಿ ಅಜೆಂಡಲ್ಲಿ ಪ್ಲೇಸ್ ಮಾಡ್ತೀವಿ. ಇದನ್ನು ಕೂಡ ದೀಪಾನಗರ ಕೈ ಬಿಟ್ಟಂಗೆ ಕೈ ಬಿಡಬೇಕು ಅಂತಕ್ಕಂಥ ಒಂದು ಆಲೋಚನೆಯಲ್ಲಿ ಚರ್ಚೆಯಲ್ಲಿ ನಾವಿದ್ದೀವಿ. ಅದಕ್ಕೆ ಪೂರ್ವಕವಾಗಿ ನಮ್ಮ ನಿವಾಸಿಗಳ ಸಂಘದವರು ಬಂದಿದ್ದರಿಂದ ನಾವು ಚರ್ಚೆ ಮಾಡಿದ್ರಿಂದ ಸರ್ ಮುಕ್ತವಾಗಿ ಚರ್ಚೆ ಮಾಡೋಣ, ಮುಂದುವರ್ಸೋಣ. ನೀವೇ ಮುಂದುವರಿಸ್ತಿರೋ, ಚಂದ್ರನ್ ಮುಂದುವರಿಸ್ತಿರೋ, ಯಾರು ಮುಂದುವರಿಸ್ತಕ್ಕಂಥ ಓಪನ್ ಆಗಿ ಚರ್ಚೆ ಮಾಡೋಣ ಸರ್, ಡಿಬೇಟ್ ಮಾಡೋಣ ಸರ್. ಯಾವ ರೀತಿ ನಾವೆಲ್ಲ ಸೇರಿ ಒಮ್ಮತದ ತೀರ್ಮಾನಕ್ಕೆ ಬರಬೇಕು, ಆ ತೀರ್ಮಾನಕ್ಕೆ ಬರಬೇಕು. ಇದು ಎಲ್ಲರೂ ಸೇರಿ ತೆಗೆದುಕೊಳ್ತಕ್ಕಂಥ ಒಂದು ತೀರ್ಮಾನ. ಇದು ಎಲ್ಲರದ್ದು ಜವಾಬ್ದಾರಿ ಕೂಡ. ಇದರಲ್ಲಿ ಅಕಸ್ಮಾತ್ ಆಗಿ ಒಂದು ಅಭಿಪ್ರಾಯಕ್ಕೆ ಬಂದಾಗ ನೀವು ಕೂಡ ನಿವಾಸಿಗಳ ಜೊತೆಗೆ ಎಲ್ಲರೂ ಕೂಡ ನಿಲ್ಲಬೇಕು. ನಿವಾಸಿ ಸಂಘದಲ್ಲಿ ಕೆಲವರು ಸದಸ್ಯರಾಗಿದ್ದಾರೆ, ಕೆಲವು ಸದಸ್ಯರಾಗಿದ್ದಾರೆ ಅಂತ ನನಗೆ ಅವರು ಮನಸ್ಸಿಗೆ ಕೊಟ್ಟು ಹೇಳಿ, ಅದು ನಿಮಗೆ ಬಿಟ್ಟ ವಿಚಾರ. ಇಲ್ಲಿ ಸಮಸ್ಯೆಗಳಿರ್ತಕ್ಕಂಥ ನಿರ್ವಹಣೆ ಮಾಡ್ತಕ್ಕಂಥ ಜವಾಬ್ದಾರಿಯನ್ನ ಸಂಘದಲ್ಲಿ ಸದಸ್ಯರಾಗಿರ್ಬೋದು, ಆಗದೇ ಇರ್ಬೋದು, ಅಥವಾ ಎಲ್ಲರೂ ಕೂಡ ಜವಾಬ್ದಾರಿಯನ್ನು ಹೊತ್ಕೊಂಡು ಇದನ್ನು ನಿರ್ವಹಿಸಬೇಕಾ, ಮುಂದುವರಿಸಬೇಕಾ, ಹೇಗೆ ಅಂತಕ್ಕಂಥ ನೀವೆಲ್ಲ ಮುಕ್ತವಾಗಿ ಓಪನ್ ಆಗಿ ಚರ್ಚೆ ಮಾಡ. ಇದು ಯಾವ ರೀತಿಯಾಗಿರ್ತಕ್ಕಂಥದ್ದಕ್ಕೂ ಕೂಡ ಗೊಂದಲಕ್ಕೆ ಅವಕಾಶ ಬೇಡ. ನೀವೆಲ್ಲರೂ ಸರ್ವಾನುಮತದಿಂದ ಏನು ತೀರ್ಮಾನ ತೆಗೆದಿರೋ ಅದಕ್ಕೆ ನಮ್ಮ ಸಂಸ್ಥೆಯು ಕೂಡ ಬದ್ಧವಾಗಿರುತ್ತೆ ಅಂತ ಹೇಳ್ತೀನಿ. ಮುಕ್ತವಾಗಿ ಈಗ ಚರ್ಚೆಗೆ ಬಿಡ್ತೀನಿ. ಚರ್ಚೆ ಆದ್ಮೇಲೆ ಒಂದು ಅಭಿಪ್ರಾಯ ಬರೋಣ, ಯಾವ ಥರ ಕನ್ಕ್ಲೂಷನ್ ಮಾಡಬೇಕು ಅಂತಕ್ಕಂಥ ತೀರ್ಮಾನ ಮಾಡುತ್ತೆ. ನೀವು ಅಭಿಪ್ರಾಯಗಳನ್ನು ಮುಕ್ತವಾಗಿ ಹಂಚ್ಕೊಳ್ಳಿಕ್ಕೆ ಮೈಕ್ ಯಾರ್ಯಾರು ಕೈ ಎತ್ತಿದ್ರು ಅವ್ರಿಗೆ ಮೈಕ್ ಕೊಡ್ತೀವಿ, ಅದನ್ನು ರೆಕಾರ್ಡ್ ಮಾಡ್ಕೊಳ್ತೀವಿ, ಅದರ ಪ್ರಶ್ನೆ ಹೋಗೋಣ. ಇನ್ನೇನು ಡೌಟ್ಸ್ ಇಲ್ಲ, ಹೇಳೋದ್ರ ಬಗ್ಗೆ ಕ್ಲಾರಿಫಿಕೇಶನ್ ಕೊಡ್ತೀವಿ. ಹೆಸರು ಮತ್ತೆ ಮಂಜೇಶ್ ಅಂತ ಸರ್. ಹೆಸರು ಹೇಳಿ, ನಿಮ್ಮ ಡೋರ್ ನಂಬರ್ ಹೇಳಿ. ಮಂಜೇಶ್ ಅಂತ, ನಂಬರ್ 13 ಸರ್. ಈಗ ಹೊಸದಾಗಿ ಲಾಸ್ಟ್ ರೋಡಲ್ಲಿ ಕಟ್ತಾ ಇದ್ದೀನಿ ಸರ್. ನಾನು ಫಸ್ಟು ರೂಪನಗರ ಅಂದರೆ ಏನು ಅಂತ ತಿಳ್ಕೊಂಡಿದ್ದೆ ಸರ್. ನಾನು ಆ್ಯಕ್ಚುಲಿ ಪಕ್ಕದ SPM ಲೇಔಟಲ್ಲೆಲ್ಲ ನಾನು ಬಿಲ್ಡಿಂಗಲ್ಲಿ ಬಿಲ್ಡರ್, ನಾನು ಅಲ್ಲಿ ಮನೆ ಕಟ್ಬೇಕಾದ್ರೆ ರೂಪನಗರ ಅಂದರೆ ಅಯ್ಯೋ ಏನೋ ಅಂತ ನನಗೆ ಮನಸ್ಸಲ್ಲಿ ಒಂದು ದಿವಸ ಬಂದು ನೋಡಿದಾಗ ಆ ಹೆಸರು ತಕ್ಕನಾಗೆ ಇದೆ ಅನ್ನಿಸ್ತು ನನಗೆ. ನಮ್ಮ ತಂದೆ ಇದ್ರು ಗೋಡೆ ಕೊಡೋದು, ವಾಟ್ಸಪ್ಪಲ್ಲಿ ಇದ್ರು ತೀರೋದು, ರೂಪನಗರ ಹಳ್ಳ ಕಾಣೋದು, ಇದ್ರ ಕಡೆಗೆ ಹಳ್ಳ ಇದೆ ಅಂತ. ಅವರಲ್ಲಿ SPM ಪಕ್ಕದಲ್ಲೇ ಬಂದು ಕರ್ಕೊಂಡು ತೋರಿಸಿದ ತಕ್ಷಣ ಅದು ಬೇರೆ ಒಂದು ಡಾಕ್ಟರ್ ಸತ್ಯನಾರಾಯಣ ಅಂತ ಬೆಂಗಳೂರಲ್ಲದು, ಅವ್ರ ಸೈಟ್ನ ನಾನು ವ್ಯಾಪಾರ ಮಾಡಿ ತಗೊಂಡೆ ಸರ್. ತಗೊಂಡಿದ್ದು ಈಗ ಮನೆ ಕಟ್ತಾ ಇದ್ದೀನಿ ಸರ್. ಇಲ್ಲಿ ಎಲ್ಲ ಫೆಸಿಲಿಟೀಸು ಇದೆ ಸರ್. ನಾನು ಆ್ಯಕ್ಚುಲಿ
ನಮ್ಗೆ ಗೊತ್ತಿರೋರಿಗೆಲ್ಲ ಹೇಳಿದೆ. ಯಾಕೆ ಅಂದರೆ ನಾನು ನಿವೇದಿತ ನಗರದಲ್ಲಿ ಇದ್ದೀನಿ ಸರ್, ನನ್ನ ಸ್ವಂತ ಮನೆ ಅಲ್ಲೂ ಇದೆ. ಅಲ್ಲಿ 30-40 ಸೈಟ್ಗೆ ಮನೆ ಗ್ರೌಂಡ್ ಫಸ್ಟ್ ಮನೆಗೆ 6,600 ರೂಪಾಯಿ ಕಾರ್ಪೊರೇಷನ್ ದುಡ್ಡು ಕಳ್ತಾ ಇದ್ದೀನಿ ಟ್ಯಾಕ್ಸ್ ಪರಿಹಾರಕ್ಕೆ. ಅದೇ ಪಂಚಾಯತಿಲಿ 3,884 ರೂಪಾಯಿ ಬರೀ 30-40 ಸೈಟ್ ತಗೋತಾವ್ರೆ. ಏನು ಫೆಸಿಲಿಟೀಸ್ ಇಲ್ಲ. ಹಾಸನಲ್ಲಿ ಫೆಸಿಲಿಟೀಸ್ ಇದೆ, 6,600 ಕೊಟ್ಟರೆ ಫೆಸಿಲಿಟೀಸ್ ಉಂಟು. ಈ 3,800 ರೂಪಾಯಿ ಕೊಟ್ಟರೆ ಫೆಸಿಲಿಟೀಸ್ ಇಲ್ಲ. ಅದಕ್ಕೆ ಅದ್ರ ಬದಲು ನಾವು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಆಗಂಟ ಇದನ್ನ ಸೊಸೈಟಿಯವರೇ ನಿರ್ಣಯ ಮಾಡಬೇಕು. ಅದಕ್ಕೆ ಏನು ದುಡ್ಡು ನೀವು ಹೇಳ್ತೀರಿ ಅದಕ್ಕೆ ಕೊಡೋಕ್ಕೆ ನಮ್ಮ ನಿವಾಸಿಗಳು ನನ್ನ ಪರವಾಗಿರ್ಬೋದು, ಇಲ್ಲ ಅವ್ರಿಗೆ ನೆಕ್ಸ್ಟ್ ಅವ್ರಿಗೆ ಫೋನ್ ಕೊಟ್ಟಾಗ ಗೊತ್ತಾಗುತ್ತೆ. ಕಾರ್ಪೊರೇಷನ್ ಹ್ಯಾಂಡ್ ಓವರ್ಗಳನ್ನ ಮಾಡ್ಬೇಕು ಸರ್. ಯಾಕೆಂದರೆ ಪಂಚಾಯತಿಯವರು ವಹಿಸ್ಕೊಂಡ್ಬಿಡ್ತಾರೆ. ಯಾಕೆಂದ್ರೆ ನಮ್ಮ ತಂದೆ ವಾಟರ್ ಸಪ್ಲೈ ಇದ್ರು, ಅದಕ್ಕೆ ನಮ್ಗೆ ಗೊತ್ತಾಯ್ತೈತೆ ಏನು ಕಷ್ಟ ಬೀಳ್ತಿದ್ರು ಅಂತ. ಇವತ್ತು ಈ ಪಕ್ಕದಲ್ಲಿ ಒಟ್ಟಲ್ಲಿ ಅವರು ಸೊಸೈಟಿ ಪಂಚಾಯತಿ ಕೊಡಬೇಕು ಅಂತ ಮಾಡಿದ್ರು, ಕೊಡ್ಲಿಲ್ಲ. ಅವರು ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಮಾಡಿದ್ದಾರೆ, ಕಾರ್ಪೊರೇಷನ್ ಮೇಂಟೈನ್ ಮಾಡ್ತಾರೆ. ಅದು ಹಂಗಾಗಂಟಲ್ವೇ ನಾವು ನಿಮ್ಮ ಸೊಸೈಟಿಯವರನ್ನೇ ಮೇಂಟೈನ್ ಮಾಡಬೇಕು. ಕಾರ್ಪೊರೇಷನ್ ಹ್ಯಾಂಡ್ ಓವರ್ ಗಂಟ ನಾವು ಬದ್ಧ ಸರ್, ನಿಮಗೆ ದುಡ್ಡು ಕೊಡೋದು ಬದ್ಧ. ಕೊಡ್ತಾರೆ ಸರ್, ಎಲ್ಲರೂ ಕೊಡ್ತಾರೆ ಸರ್ ಎಲ್ಲರೂ ಕೊಡ್ತಾರೆ ಸರ್. ಯಾಕೆ ಕೇಳಿ ಸರ್, ಹೇಳ್ದಂಗೆ ಸರ್ 500 ರೂಪಾಯಿ ಯಾರಿಗೂ ದೊಡ್ಡದಲ್ಲ. ಏನು ಗೊತ್ತಾ ಸರ್, ಅದಕ್ಕೆ ಬೇರೆ ಸರ್ ಯಾವ್ದಾದ್ರು ದುಡ್ಡು ಕಲೆಕ್ಷನ್ಗೆ ವ್ಯವಸ್ಥೆ ಮಾಡಿದ್ರೆ ಎಲ್ಲರೂ ಕೊಡ್ತಾರೆ ಸರ್, ಯಾರು ಕೊಡಲ್ಲ ಅನ್ನಲ್ಲ. ನಮ್ಗೆ ಫೆಸಿಲಿಟೀಸ್ ಬೇಕಷ್ಟೇ. ಹಲೋ, ನಮಸ್ತೆ. ಇದೊಂದು ಅವಕಾಶ ಮಾಡಿದ್ದೀರಾ, ನಮಗೂ ಸಂತೋಷ ಆಯ್ತು. ಥ್ಯಾಂಕ್ ಯು. ಯಾರು ನಾನು 392 ಡಾಕ್ಟರ್ ವಾಣಿಶ್ರೀ ಅಂತ. ನಾನು ಹೇಳೋದೇನಂದ್ರೆ, ಒಂದು ಕನ್ಫ್ಯೂಷನ್ ಇದೆ. ಕೆಲವರು ಬಾಡಿಗೆಯಲ್ಲಿ ಇರ್ತಾರೆ, ಬಾಡಿಗೆಯವ್ರು ಮೇಂಟೆನೆನ್ಸ್ ಕಟ್ತಾರ, ಓನರ್ ಕಟ್ತಾರ ಅನ್ಕೊಂಡು ಆ ಕನ್ಫ್ಯೂಷನ್ ಅಲ್ಲಿ ಒಂದಷ್ಟು ಜನ ಕಟ್ಟಿರಲ್ಲ. ಅದಕ್ಕೆ ಹೇಗೆ ಮಾಡ್ತಿರೋ ಯೋಚನೆ ಮಾಡಿ. ಇನ್ನೊಂದು, ನೀರ್ದು ನೀವು ಒಂದು ಖಂಡಿತವಾಗಿ ಯಾರು ಕಟ್ಟಲ್ವೋ ಅದು ಕಟ್ ಮಾಡ್ಬಿಡಿ ಅಷ್ಟೇ. ನೀರು ಬರೋದು, ನೀರಿಲ್ಲ ಅಂದ್ರೆ ಸ್ವೇಜ್ ಕಟ್ ಮಾಡಕ್ಕಾಗಲ್ಲ. ಯಾಕೆಂದ್ರೆ ಹಿಂದ್ಗಡೆಯಿಂದ ಇನ್ನೊಂದು ಮನೆ ಕಟ್ತಾ ಇರ್ತಾರೆ, ಅವ್ರಿಗೆ ಬ್ಲಾಕ್ ಆಗುತ್ತೆ, ಅದು ಮಾಡ್ಲಿಕ್ಕೆ ಆಗಲ್ಲ. ನೀರ್ ಅಟ್ಲೀಸ್ಟ್ ನೀವು ಸ್ಟಾಪ್ ಮಾಡ್ಬಿಡಿ ಅಷ್ಟೇ. ಇವಾಗ ಎಲೆಕ್ಟ್ರಿಸಿಟಿ ಕಟ್ಟಲಿಲ್ಲ ಅಂದ್ರೆ ಎಲೆಕ್ಟ್ರಿಸಿಟಿ ಅವರೆಲ್ಲ ಕಟ್ ಮಾಡಲ್ವಾ ಗವರ್ಮೆಂಟ್ ಅವರು, ಅವಾಗ ಎಲ್ಲ ಕಟ್ತಾರೆ. ಸಮಟೈಮ್ಸ್ ಸ್ವಲ್ಪ ಹಾರ್ಷಾಗೆ ಮಾಡ್ಬೇಕಾಗುತ್ತೆ, ಮಾಡಿ ಅಷ್ಟೇ. ಯಾಕೆಂದ್ರೆ ನಾವು ಕಟ್ಟೋರಿಗೆ ನಾವು ನಿಮ್ ಫೆಸಿಲಿಟಿ ಬೇಕು ಅಂತ ನಾವು ಕಟ್ತಾ ಇರುವಾಗ ನಮಗೆ ಅನ್ಯಾಯ ಆಗೋದು ಬೇಡ. ಸೊ ನಮಗೆ ಫೆಸಿಲಿಟೀಸ್ ಬೇಕಾಗಿದೆ, ನಾವು ಕಟ್ತಾ ಇದೀವಿ. ನ್ಯಾಯವಾಗಿರೋರ್ಗೂ ತೊಂದರೆ ಆಗಬಾರ್ದು ಅಂದ್ರೆ ನೀವು ಯಾರು ಕಟ್ತೀವೋ ಅವ್ರಿಗೆ ಮುಲಾಜಿಗೆ ಕಟ್ ಮಾಡಿ ಅಷ್ಟೇ. ನೀರು ಅಟ್ಲೀಸ್ಟ್ ಮಾಡಿ. ನೀರ್ದು ಅಫೆಕ್ಟ್ ಆದ್ರೆ ಐ ಥಿಂಕ್ ದೇ ವಿಲ್ ಬಿ ಸೀರಿಯಸ್. ದಟ್ಸ್ ವಾಟ್ ಐ ಥಿಂಕ್. ಹಲೋ ಅಪ್ಪಯ್ಯ, 1276 ಮನೆ ನಂಬರ್. ಈಗ ಯಾರ್ದೆಲ್ಲ ಬಾಕಿ ಇದೆ ಅವ್ರದ್ದು ನೋಟಿಸ್ ಕೊಡ್ಲಿಕ್ಕೆ ಒಂದು ಪ್ರಾವಧಾನ ಮಾಡ್ಕೊಳ್ಳಿ. ಯಾಕೆಂದ್ರೆ ಸುಮಾರು ಜನರಿಗೆ ಅದು ಎಷ್ಟು ಕಟ್ಟಬೇಕಾಗುತ್ತೆ, ಎಲ್ಲಿ ಕಟ್ಟೋದು, ಇದ್ರ ಬಗ್ಗೆ ಇನ್ನೂ ಸುಮಾರು ಜನರಿಗೆ ಗೊತ್ತಿಲ್ಲ. ಇಲ್ಲ, ಬರ್ತಾ ಇಲ್ಲ. ಅದನ್ನ ದಯವಿಟ್ಟು ಆ ನೋಟಿಸ್ ಅಟ್ಲೀಸ್ಟ್ ಒಂದು 3 ತಿಂಗಳು ಕಂಟಿನ್ಯೂಸ್ ನೋಟಿಸ್ ಕೊಟ್ರೆ ಆಗ ಅವರಿಗೂ ಗೊತ್ತಾಗುತ್ತೆ. ಮತ್ತೆ ಎಲ್ಲಿ ಹೋಗಿ ಕಟ್ಟಬೇಕು, ಆ ಕಟ್ಟೋದಕ್ಕೂ ಒಂದು ಯಾವ ಸಮಯದಲ್ಲಿ ಹೋಗಿ ಕಟ್ಟಬೇಕು ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿನ ಎಲ್ಲ ನಿವಾಸಿಗಳಿಗೂ ತಿಳಿಸಿ. ಯಾಕಂದ್ರೆ ನಾವು ಒಂದೇ ಸಲ ಕಟ್ ಮಾಡ್ತೀವಿ, ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಅದನ್ನ ದಯವಿಟ್ಟು ಒಂದು ಸಿಸ್ಟಮ್ ಆಗಿ ತಗೊಂಡು ಹೋಗೋಣ. ಯಾಕಂದ್ರೆ ಇಲ್ಲಿ ಯಾರು ಆ ತರದವ್ರ ನಿವಾಸಿಗಳು ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಎಲ್ಲರೂ ಒಂದೇ ತರದಲ್ಲಿ, ಎಲ್ಲರೂ ಒಂದೇ ಸ್ನೇಹದಲ್ಲಿ ಇರ್ಬೇಕು ಅಂತ ಬಂದವರು. ಅದಕ್ಕಾಗಿ ಒಂದು ನೋಟಿಸ್ ಕೊಡಿ, ಒಂದು 3 ತಿಂಗಳು ನೋಟಿಸ್ ಕೊಡಿ. ನೋಟಿಸ್ ಕೊಡದೇ ಇದ್ಮೇಲೆ ನೀವೇನ್ ಬೇಕಾದ್ರೂ ಅದು ಮಾಡ್ಕೊಳ್ಳಿ. ಆದ್ರೆ ದಯವಿಟ್ಟು ಒಂದು 3 ಸಲ ನೋಟಿಸ್ ಕೊಡಿ. ಆ ನೋಟಿಸ್ ಅಲ್ಲಿ ಅದ್ರ ಎಲ್ಲದಕ್ಕೂ ಆ ನೋಟಿಸ್ ಅಲ್ಲಿ ಎಲ್ಲ ಇರ್ಲಿ, ಹೇಗೆ ಕಟ್ಟಬೇಕು, ಎಷ್ಟು ನೀವು ಕಟ್ಟಬೇಕಾಗುತ್ತೆ ಅದೆಲ್ಲ ಇದೆ. ಸರ್ ನಮಸ್ಕಾರ, ನನ್ನ ಹೆಸರು ಉಮೇಶ್ ಮುಖರ್ಜಿ, 3rd ಕ್ಲಾಸ್, ಉಪನಗರ 219. ಇಲ್ಲಿ ನೆಲಂತ ಎಲ್ಲರಿಗೂ ನನ್ನ ನಮಸ್ಕಾರ. ಈ ಸೊಸೈಟಿ ನಾನು ಬೆಂಗಳೂರಿಂದ ಬಂದು ಇದು ತಗೊಂಡಿದ್ದು, ತುಂಬ ಒಳ್ಳೆಯ ಸೊಸೈಟಿ ಇದೆ. ಈಗ ಡೈರೆಕ್ಟ್ಲಿ ಪಾಯಿಂಟ್ ಬರೋಣ. ಒಂದು, ಈ ಸೊಸೈಟಿ ಮೇಂಟೆನೆನ್ಸ್ ಇಲ್ಲ ಅಂದರೆ ಇದು SBM ಹೇಳ್ತಾರೆ ಆಗೋಗುತ್ತೆ.
ಯಾರು ಹೇಳೋರಿಲ್ಲ ಕೇಳೋರಿಲ್ಲ, ರಸ್ತೆಯಲ್ಲಿ ಹಾಗೆ ಎಲ್ಲ ಹೋಗೋದು ತುಂಬ ಒಂಥರ ಯಾವುದನ್ನು ಯಾರಿಗೂ ಅಪ್ರೋಚ್ ಮಾಡೋಕ್ಕಾಗಲ್ಲ. ಏನೂ ತುಂಬ ತೊಂದರೆ ಆಗುತ್ತೆ. ಇಲ್ಲಿ ನೆರೆದಂಥ ಎಲ್ಲರೂ ಬಂದಿದ್ದಾರೆ, ಮೋಸ್ಟ್ಲಿ ಎಲ್ಲರೂ ತುಂಬಿದ್ದಾರೆ, ತುಂಬಿದವರು ಬಂದಿಲ್ಲ, ಇಲ್ಲಿ ಎಲ್ಲರೂ ತುಂಬಿದ್ದಾರೆ. ದುಡ್ಡು ಕಟ್ಟಿದವ್ರು ಬಂದಿದ್ದಾರೆ, ದುಡ್ಡು ಕಟ್ಟಿದವ್ರು ಬಂದಿಲ್ಲ. ಸೊ ಅದಕ್ಕೆ ನಮ್ದೊಂದು ಸಜೆಷನ್ ಅಂದ್ರೆ, ಈಗ ನಮ್ಮ ಮೈ ರೋಡ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದಾರಲ್ಲ, ಆ ಥರ ನಾವು ನಮ್ಮ ಓನರ್ ನಾವು ಮೇಂಟೆನೆನ್ಸ್ ನೀವು ಬಿಟ್ಟು ಹೋದ್ರೆ ನಮಗೇನೆ ತೊಂದರೆ. ಅದಕ್ಕೆ ಯಾವ ಥರ ರೋಡಲ್ಲಿ ಪ್ಲಾಸ್ಟಿಕ್ಸ್ ಎಲ್ಲ ತಿಂತೀವಲ್ಲ, ಅದೇ ಥರ 3-4 ಜನ ಸೇರಿಕೊಂಡು ಆ ರೋಡಲ್ಲಿ ಎಲ್ಲರೂ ಮೇಂಟೆನೆನ್ಸ್ ಕಟ್ಟಿಸ್ಕೋಬೇಕು. ಅದು ಒಂದು ಸಜೆಷನ್. ಸೊ ಅದು ಏನಾಗುತ್ತೆ, ಇಂಪ್ಲಿಮೆಂಟ್ ಆಗೋದು ಬಿಟ್ಟರೆ ಇವ್ರು ಹೇಳಿದ್ದು ನೀರು ಕಟ್ ಮಾಡೋದು, ಅದೇ ನೀರು ಕಟ್ ಮಾಡಿದ್ರೆ ಏನಾಗುತ್ತೆ, ಅದು ಒಂದೇ ಲೈನ್ ಇದೆ, ಇಂಡಿವಿಜುವಲ್ ಆಗಿ ಕಟ್ ಮಾಡೋಕ್ಕಾಗಲ್ಲ. ಆಮೇಲೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಹೋಗೋಕ್ಕಾಗಲ್ಲ. ಸೊ ಒಂದೊಂದು ಯಾವಾಗ ಅವ್ರು ಆನ್ ಮಾಡ್ಕೋತಾರೆ. ಸೊ ಪ್ಲಂಬರ್ ಕಳಿಸಿದ್ರೆ ಒಂದೇ ದಿವಸ ಆನ್ ಮಾಡ್ತಾರೆ. ಇರಲಿ. ಸೊ ಏನಂದ್ರೆ ನಾವು 4-5 ಜನ ಯಾರು ತುಂಬಿರ್ತೀವಲ್ಲ ಮೇಂಟೆನೆನ್ಸು, ತುಂಬಿದವ್ರಿಗೆ ನಮ್ಮ ರೋಡಲ್ಲಿ ನಾವು ಮಾತಾಡ್ಕೋಬೇಕು. ಅದು ಒಂದು ಗುಡ್ ಸಜೆಷನು. ಆಮೇಲೆ ಖಾಲಿ ಸೈಟ್ ಯಾರು ಇರ್ತಾರೋ ಅವ್ರನ್ನೂ ಟ್ರೈ ಮಾಡೋಣ, ಅಪ್ರೋಚ್ ಮಾಡೋಣ ಮಾಡೋಕ್ಕೆ. ಬಟ್ ಒಂದು ಅವ್ರ ಸೈಟಲ್ಲಿ ಒಂದು ಬುಲ್ಡೋಸರ್ ಹಾಕಿಸ್ಬಿಡ್ಬೇಕು. ಅಂದರೆ ಅದೇ ಥರ ಆಗಿತ್ತು, ನಮ್ಮ ಪಕ್ಕದ ಸೈಟಲ್ಲಿ ಬೆಳೆ ಬೆಳೆಯಕ್ಕೆ ಅಂತ ಬುಲ್ಡೋಸರ್ ಕಳಿಸ್ಬಿಟ್ಟೆ. ಸೈಟ್ ಅವ್ರು ನೆಕ್ಸ್ಟ್ ಡೇನೇ ಬಂದರು. ಎಲ್ಲರಿಗೂ ನಮಸ್ಕಾರ. ಕಾಂತರಾಜು ಅಂತ 826 F 9 ಫೀಟ್ ಪಕ್ಕದಲ್ಲಿ ಇರ್ತಕ್ಕಂಥದ್ದು. ನಮ್ಮ ಅಧ್ಯಕ್ಷರು ಹೇಳಿದ ಮಾತು ಅವೆಲ್ಲವೂ ಸಹ ನಿಜ. ಹಾಗೆ ನಮ್ಮ ಸೊಸೈಟಿ ಅಧ್ಯಕ್ಷರು ಹೇಳಿದ ಮಾತು ಅವೂ ಸಹ ನಿಜ. ಮತ್ತು ನನ್ನ ಅನುಭವದಲ್ಲಿ ಹೇಳೋದಾದರೆ, ಸೊಸೈಟಿ ನಾವು ಮನೆ ಕಟ್ಟುವಾಗ ನಾನು ಸಹ ಸೊಸೈಟಿ ಮೆಂಬರ್ ಆದವಲ್ಲ, ಸೊಸೈಟಿಯಿಂದ ಬೇರೆ ಕಡೆಯಿಂದ ತಿಳ್ಕೊಂಡು ನಾನು ಮನೆ ಕಟ್ಟಿರೋದು. ಅವತ್ತು ಕೇವಲ 2,100 ರೂಪಾಯಿಗೂ ಇಡೀ ಮನೆ ಕಟ್ಟೋದಕ್ಕೆ ನೀರು ಕೊಟ್ಟಿದ್ದಾರೆ, ಇಲ್ಲ ಅಂತ ಹೇಳಾಗಿಲ್ಲ, ಎಲ್ಲೂ ಕೊಡಲ್ಲ. ಮನೆ ಕಟ್ಟಿಸ್ಬೇಕಾದ್ರೆ ಬರೀ ನೀರಿಗೇನೆ ನಾವು 16 ಸಾವಿರಗಳು ಅವತ್ತೇ ಕಟ್ಟಬೇಕಾಯ್ತು, 26 ಲಕ್ಷಗಳಾಗುತ್ತೆ ಅನ್ಸುತ್ತೆ. ಈಗ ಯಾವುದರಲ್ಲಿ ಎರಡು ಮಾತಿಲ್ಲ. ಇಲ್ಲಿ ಮುಖ್ಯವಾಗಿ ನನಗೆ ಗೊತ್ತಿದ್ದ ಹಾಗೆ ವಿಷಯ ಇರ್ತಕ್ಕಂಥದ್ದು, ಮುಂದುವರಿಸ್ಬೇಕಾ ಬೇಡವಾ, ದುಡ್ಡು ಹೇಗೆ ಕಲೆಕ್ಟ್ ಮಾಡಬೇಕು, ಯಾರು ಕೊಡ್ಬೇಕು ಯಾರು ಕೊಡ್ಬಾರ್ದು, ಇಷ್ಟೇ. ಇದು ನಾನು ಅಬ್ಸರ್ವ್ ಮಾಡಿದ ಹಾಗೆ ನಮ್ಮ ಹೌಸಿಂಗ್ ಸೊಸೈಟಿಯವರು ಇದನ್ನ ಕಲೆಕ್ಟ್ ಮಾಡ್ಕೊಳ್ಳೋದಕ್ಕೋಸ್ಕರವಾಗಿ ಯಾವ ಥರ ಕ್ರಮಗಳು ತೆಗೆದುಕೊಂಡಿದ್ದಾರೆ ಅಂತಕ್ಕಂಥದ್ದು ನನಗೆ ಗೊತ್ತಿಲ್ಲ ಇದುವರೆಗೆ. ಹೇಳ್ತಾ ಇದ್ರೆ ನಾವು ಮನೆಗೆ ನೋಟಿಸ್ ಕೊಟ್ಟಿದ್ದೀವಿ ಅಂತ, ಆ ಥರ ನೋಟಿಸ್ ಯಾವುದೂ ಬಂದಿಲ್ಲ. ಮತ್ತೆ ಕಲೆಕ್ಟ್ ಮಾಡಕ್ಕೆ ಮನೆಗೂ ಸಹ ಯಾರೂ ಬಂದಿಲ್ಲ. ಬಟ್ ನನ್ನ ಪರ್ಸನಲ್ ಎಕ್ಸಾಂಪಲ್ ಹೇಳೋದಾದ್ರೆ, ನಾನು ಇದುವರೆಗೆ ಯಾವತ್ತು ತಿಂಗಳು ಕಟ್ಟಿಲ್ಲ. ನಾನು ಕಟ್ಟಿರೋದೇ ಯಾವಾಗ 1 ವರ್ಷಕ್ಕೆ 1 ವರ್ಷಕ್ಕೆ ಒಂದೇ ಸರಿ ಕಟ್ಟಿರ್ತಕ್ಕಂಥದ್ದು. ನೀವು ಯಾಕೆ ಈಗ ಕಟ್ತೀರಿ ಅಂತ ಯಾವತ್ತೂ ಸಹ ಅಬ್ಜೆಕ್ಷನ್ ಮಾಡಿಲ್ಲ. ಅಂತಹ ಎಲ್ಲ ಸ್ವಾತಂತ್ರ್ಯವನ್ನು ಸಹ ಅವರು ಕೊಟ್ಟಿದ್ದಾರೆ. ತಿಂಗಳು ಕಟ್ಟಿದ್ರು ಕಟ್ಸ್ಕೊಳ್ತಾರೆ, 6 ತಿಂಗಳು ಕಟ್ಟಿದ್ರು ಕಟ್ಸ್ಕೊಳ್ತಾರೆ, 1 ತಿಂಗಳು ಕಟ್ಟಿದ್ರು 1 ವರ್ಷ ಕಟ್ಟಿದ್ರು ಕಟ್ಸ್ಕೊಂಡಿದ್ದಾರೆ, ಇಲ್ಲ ಅಂತಿಲ್ಲ. ಸೊ ಆ ಥರದಲ್ಲಿ ನಮ್ಮ ಸ್ನೇಹಿತರು ಹೇಳಿದಾಗೆ ಇಲ್ಲಿರೋರೆಲ್ಲ ಆಲ್ಮೋಸ್ಟ್ ಕಟ್ಟಿದ್ದಾರೆ ಅನ್ಸುತ್ತೆ. ಕಟ್ತಾ ಇದ್ದವರು ಯಾವಾಗಲೂ ಸಹ ದೂರ ಇರ್ತಕ್ಕಂಥದ್ದು. ಸೊ ಇದಕ್ಕೆ ಸೂಕ್ತವಾದ ಕ್ರಮವನ್ನ ನಮ್ಮ ಸೌತ್ ಬಿಲ್ಡಿಂಗ್ ಸೊಸೈಟಿಯವರು తీసుకోಬೇಕು. ಏನು ಅಂತಂದ್ರೆ ನೋಡಿ, ಈಗ ನಮ್ಮ ಅಧ್ಯಕ್ಷರು ಸ್ಟಾಟಿಸ್ಟಿಕ್ಸ್ ಕೊಟ್ಟರು. ಆ ಸ್ಟಾಟಿಸ್ಟಿಕ್ಸ್ ಅಲ್ಲಿ 50,000ಕ್ಕಿಂತ ಜಾಸ್ತಿ ಕೊಡಬೇಕಾಗಿದೆ ಅಂತ. ಸೊ ಆನಂದ್ ಅವ್ರಿಗೆ ಒಂದು ವರ್ಷಕ್ಕೆ 5,000 6,000 ಕೊಡಬೇಕು ಅನ್ನೋದಾದ್ರೆ 8-9 ವರ್ಷದಿಂದ ಕೊಟ್ಟಿಲ್ಲ ಅಂತ ಆಯ್ತಲ್ಲಿ. ಇಲ್ಲಿ ಯಾರು ಕೊಡಬೇಕಾಗಿರೋರು? ಇಲ್ಲಿ ಮನೇಲಿ ಇರ್ತಕ್ಕಂಥವ್ರೆ. ಅಂದ್ರೆ ಅಂಥವ್ರ ಮನೆಗಳಿಗೆ ಏನಾದ್ರು ಭೇಟಿ ಕೊಟ್ಟಿದ್ದೀರಾ, ಅವ್ರನ್ನ ಕೇಳಿದ್ದೀರಾ, ಅಥವಾ ಅವ್ರ ಮುಖಗಳು ನೋಡೇ ಇಲ್ವಾ ನೀವು, ಇಂಥ ಪ್ರಶ್ನೆ ಬರುತ್ತೆ. ನಾವು ರೆಸಿಡೆನ್ಸ್ ಆಗಿ ನಾವು ಅದಕ್ಕೇನೋ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಅಟ್ಲೀಸ್ಟ್ ನಮ್ಮ ಸೊಸೈಟಿ, ನಮ್ಮ ಸಂಘದವರು ಬೇಕಾದ್ರೆ ನಿಮ್ಮ ಜೊತೆ ಬರ್ತಾರೆ. ಯಾವ ಮನೆಗಳು ಕೊಟ್ಟಿಲ್ವೋ ಅದನ್ನ ಪಟ್ಟಿ ಮಾಡ್ಕೊಳ್ಳಿ, ಅದನ್ನ ಕಲೆಕ್ಟ್ ಮಾಡ್ಕೊಳ್ತಾರೆ, ಜವಾಬ್ದಾರಿ ಕಲೆಕ್ಟ್ ಮಾಡ್ಕೋಬೇಕು. ಬಟ್ ಇಲ್ಲಿ ನಮಗೆ ಕೊಡೋದಕ್ಕೆ ಏನೂ ತೊಂದರೆ ಇಲ್ಲ. ಬಟ್ ನನ್ನ ಪ್ರಕಾರವಾಗಿ ಎಲ್ಲಿವರೆಗೆ ನಮ್ಮ ಪಟ್ಟಣ ಪಂಚಾಯತ್ ಅವರು ತೆಗೆದುಕೊಳ್ತಾರೆ, ಅಲ್ಲಿಂದ ನಮ್ಗೆ ಎಲ್ಲಾ ಫೆಸಿಲಿಟಿ ಬರುತ್ತೆ, ಅಲ್ಲಿವರೆಗೂ ನಮ್ಮ ಸಂಘದವರೇ ಮಾಡಲಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ.
ಇನ್ನೂ ಒಂದು ಅಂಶ ಏನು ಅಂತಂದ್ರೆ, ನನ್ನಲ್ಲಿ ಕೆಲವರು ಮಾತಾಡಿದ್ರು, ಈಗ ಮೊದಲು ತೆಗೆದುಕೊಳ್ತಾ ಇದ್ದ ದುಡ್ಡನ್ನೇ ಈಗಲೂ ಕೊಡ್ಬೇಕಾ ನಾವು ಅಂತಕ್ಕಂಥ ಒಂದು ಪ್ರಶ್ನೆ. ಯಾಕಂದ್ರೆ ಮೊದಲು ನಮ್ಮ ಹೌಸಿಂಗ್ ಸೊಸೈಟಿ ಅವರು ಎಲ್ಲಾ ಅಂಶಗಳನ್ನು ಗಮನ ತೆಗೆದುಕೊಂಡು 400, 450, 500 ತೆಗೆದುಕೊಳ್ತಾ ಇದ್ರು ಅಂತ ಒಂದು ಅನಿಸಿಕೆಗಳು. ಆದ್ರೆ ಈಗ ಸಂಘದವರ ಬಗ್ಗೆ ಏನು ಹೇಳೇ ಇಲ್ವಲ್ಲ, ನಮ್ಮ ಸಂಘದವರು ಕಟ್ಟಿ ಅಂತಾರೆ ಅಂತಕ್ಕಂಥದ್ದು ಈ ಪ್ರಶ್ನೆಯು ಸುಮಾರು ಎಲ್ಲ ಮನಸ್ಸಲ್ಲಿ ಇದೆ ಅಂತ ಅನ್ಕೊಳ್ತೀವಿ. ಸೊ ಅದರಿಂದಾಗಿ ಮತ್ತೆ ನಮ್ಮ ಅಧ್ಯಕ್ಷ ಹೇಳಿದ್ರು, ಇವತ್ತು ನಮ್ಮ ಸರ್ಕಾರದ ಕಡೆಯಿಂದ ಯಾವುದೇ ಒಂದು ವಾಟರ್ ಸಪ್ಲೈ ಬಿಲ್ ಅಂದ್ರೆ 600-700 ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಅದು ನಮ್ಗೆ ಗೊತ್ತಿಲ್ಲ ಎಷ್ಟೆಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು, ಸೊ ಇದ್ರ ಬಗ್ಗೆ ಸಹ ತಾವು ಗಮನ ಹರಿಸ್ಬೇಕು. ಮತ್ತೆ ನಮ್ಮ ಈ ಪಟ್ಟಣ ಪಂಚಾಯಿತಿ ಏನಿದೆ ಅದು ಸುಮಾರು 2 ವರ್ಷ ಆಯ್ತು ಅನ್ಸುತ್ತೆ ನಾವು ತೆಗೆದುಕೊಂಡು. ಸೊ ಅವತ್ತಿಂದ ಇವತ್ತವರೆಗೂ ನಮ್ಮ ಸೊಸೈಟಿಯವರು ನಮ್ಮ ನಿವಾಸಿಗಳ ಜೊತೆಲಿ ಮಾತಾಡಲಿಲ್ಲ. ಹಂಗಂದ್ರೆ ಇವತ್ತಿನ ಸಭೆ ಬಹಳ ಟೂ ಲೇಟ್ ಅಂತ ಅನ್ಕೊಳ್ತೀವಿ. ಟೂ ಲೇಟ್. ಅವತ್ತು ಬೈಫರ್ಕೇಶನ್ ಆದಾಗ ಅಥವಾ ಟೇಕ್ ಓವರ್ ಆದಾಗ ಅವತ್ತೇ ಇಂಥ ಒಂದು ಸಭೆ ಕರೆದು ನೋಡಿ, ನಮಗೆ ಪಟ್ಟಣ ಪಂಚಾಯತ್ ಏನು ಅಗ್ರಿಮೆಂಟ್ ಆಗಿದೆಯಲ್ಲ ಗೊತ್ತಿಲ್ಲ ನನಗೆ. ಸೊ ಈ ತರ ಅವರೊಂದು ಸ್ವಲ್ಪ ತಗೊಂಡಿದ್ದಾರೆ. ನಮ್ಮ ಸಂಘದವ್ರು ನಮಗೆ ವಾಟ್ಸಪ್ ಮೂಲಕ ಕಳಿಸಿದ್ದಾರೆ, ಏನಂತ ಇಂತಿಂಥ ಕೆಲಸಗಳನ್ನ ಅವ್ರು ಮಾಡ್ತಾರೆ, ಇಂಥ ಕೆಲಸ ನಾವು ಮಾಡಬೇಕು ಅಂತ. ಅದಕ್ಕೋಸ್ಕರವಾಗಿ ಈಗ ನಮ್ಮ ಹೌಸಿಂಗ್ ಸೊಸೈಟಿಯವರು ಏನಿದ್ದಾರೆ ಅವ್ರು ಏನು ಮಾಡ್ತಾರೆ ಆ ಕೆಲಸ, ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಅಮೌಂಟ್ ಏನಿದೆ ಇದನ್ನೇ ಮುಂದುವರಿಸಬೇಕಾ ಅಥವಾ ಇನ್ನೂ ಜಾಸ್ತಿ ಕೊಡಬೇಕಾ ಅಥವಾ ಅದ್ರಲ್ಲಿ ಇನ್ನೇನಾದ್ರು ಕಡಿಮೆ ಕಟ್ಟಬೇಕಾ, ಈ ವಿಷಯದ ಬಗ್ಗೆ ಸೂಕ್ತವಾಗಿರ್ತಕ್ಕಂತಹ ಒಂದೇ ಒಂದು ಅಭಿಪ್ರಾಯವನ್ನ ನಾವೆಲ್ಲ ತಿಳಿದುಕೊಂಡ್ರೆ ಅದು ಸೂಕ್ತ ಅನ್ಸುತ್ತೆ. ಅದು ಬಿಟ್ರೆ ಇನ್ನೇನು ಹೆಚ್ಚಿನ ಅಗತ್ಯ ಇಲ್ಲ. ಯಾಕಂದ್ರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಸಹ ಇರ್ತೀವಿ ನಾವು. ನಾನು ಅನ್ಕೊಳ್ತೀನಿ ನಮ್ಮ ಹೌಸಿಂಗ್ ಸೊಸೈಟಿ ನಮಗೆ ಅನುಕೂಲ ಇದೆ ಹೊರತು, ಅನುಕೂಲ ಆಗಿದೆ ಹೊರತು ಯಾವುದೇ ರೀತಿಯಾದಂತಹ ಅನಾನುಕೂಲ ಆಗಿಲ್ಲ ಅಂತಕ್ಕಂಥದ್ದು ಇದು ನನ್ನ ಅಭಿಪ್ರಾಯ. ದಯವಿಟ್ಟು ಥ್ಯಾಂಕ್ ಯು.